ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕೌಶಲ್ ಟ್ರೇಡರ್ಗೆ ಸ್ವಾಗತ. ಈಗ ನಾವು ಕಂಟಿನ್ಯೂಷನ್ ಆಗಿ ಸೀರೀಸ್ ಅಲ್ಲಿ ನೋಡ್ಕೊಂಡ್ ಬರ್ತಾ ಇರುವಂತ ಸೀರೀಸ್ ಅಲ್ಲಿ ಗ್ರೀಡ್ ಸೀರೀಸ್ ಅಲ್ಲಿ ಇದೀವಿ. ಆ ಗ್ರೀಡ್ ಸೀರೀಸ್ ಅಲ್ಲಿ ಆಲ್ರೆಡಿ ನಾವು ಎರಡು ರೀತಿಯ ಗ್ರೀಡ್ ಅನ್ನ ನಾವು ರೆಕ್ಟಿಫಿಕೇಶನ್ ಮಾಡಿದೀವಿ. ಗ್ರೀಡ್ ಅಂದ್ರೆ ಏನಂತ ನೋಡ್ಕೊಂಡಿದೀವಿ. ಅದೇ ಪ್ರಕಾರವಾಗಿ ನಮ್ಮ ನೆಸೆಸಿಟಿ ಗ್ರೀಡ್ ಅಂದ್ರೆ ಏನಂತ ತಿಳ್ಕೊಂಡಿದೀವಿ. ಎಲ್ಲ ಫೈನ್. ಈಗ ನಾವು ಮೂರನೇ ಗ್ರೀಡ್ ಅಂದ್ರೆ ಮೂರನೇ ಗ್ರೀಡ್ ಅನ್ನ ನಾವು ರೆಕಗ್ನೈಸ್ ಮಾಡ್ಲಿಕ್ಕಿದ್ದೀವಿ. ಆ ಮೂರನೇ ಗ್ರೀಡ್ ಯಾವುದಂತ ಹೇಳಿದ್ರೆ ನ್ಯೂಸ್ ಬೇಸ್ಡ್ ಗ್ರೀಡ್ ಅಂತ ಹೇಳ್ತಾರೆ. ಅಂದ್ರೆ ನಾವು ಸುದ್ದಿ ಮಾಧ್ಯಮ ಅಥವಾ ಸುದ್ದಿಗೆ ಅನುಸಾರವಾಗಿ ಗ್ರೀಡ್. ಏನದು ಸುದ್ದಿಗೆ ಅನುಸಾರವಾಗಿ ಗ್ರೀಡ್ ಅಂತ ಹೇಳಿದ್ರೆ, ಇವತ್ತು ಬಜೆಟ್ ಡೇ. ಬಜೆಟ್ ಡೇ ಅಂತ ಹೇಳಿದ ತಕ್ಷಣ ತಲೆ ಒಳಗೆ ಏನೋ ಒಂದು ಬಂದಾಯ್ತು ಹುಳ. ಏನು, ಇವತ್ತು ಮಾರ್ಕೆಟ್ ಸಿಕ್ಕಾಪಟ್ಟೆ ವಾಲಟೈಲ್ ಇರುತ್ತೆ. ಹೋದ್ಸಲಿ ಬಜೆಟ್ ಅಲ್ಲಿ ಹಂಗಾಗಿತ್ತು. ಹೋದ್ಸಲಿ ಬಜೆಟ್ ಅಲ್ಲಿ ಅವರೊಬ್ರು 1 ಲಕ್ಷ ಮಾಡಿದ್ರು. ಹೋದ್ಸಲಿ ಬಜೆಟ್ ಅಲ್ಲಿ ಅವರೊಬ್ರು ಈ ರೀತಿ ಮಾಡಿದ್ರು, ಅವ್ರು ಹಂಗ್ ಮಾಡಿದ್ರು, ಇವ್ರು ಹಿಂಗ್ ಮಾಡಿದ್ರು. ಸೊ ಬಜೆಟ್ ದಿವಸ ಸಿಕ್ಕಾಪಟ್ಟೆ ಮಾರ್ಕೆಟ್ ಓಡುತ್ತೆ. ನಾವು ಆ ಮಾರ್ಕೆಟ್ ಅಲ್ಲಿ ನಾವು ಕ್ಯಾಪ್ಚರ್ ಮಾಡಬೇಕು. ಸೊ ಬಜೆಟ್ ಡೇನ ಬಿಡ್ಲೇಬಾರ್ದು ಅನ್ನೋ ಒಂದು ನಾವು ಮೈಂಡ್ ಸೆಟ್ ಮಾಡಿಕೊಂಡು ನ್ಯೂಸ್ ಬೇಸಲ್ಲಿ ನಾವು ಸ್ಟಿಕ್ ಆಗ್ತೀವಿ. ಅಥವಾ RBI ಪಾಲಿಸೀಸ್ ಅಂತ ಇರ್ಬೋದು, ಎಲೆಕ್ಷನ್ ರಿಸಲ್ಟ್ ಅಂತ ಎನಿ ಡೇ, ಅಥವಾ ಏನೋ ಒಂದು ಕಾರಣ ಇರ್ಬೋದು, ಅದು ಎಲ್ಲೋ ಒಂದು ಕಡೆ ವಾರ್ ಆಗ್ತಾ ಇದೆ ಅಂತ ಬಂದಿರ್ಬೋದು. ಇದೆಲ್ಲ ಕೇಳ್ತಿದ್ದಂಗೆನೆ ನಮ್ಮಲ್ಲಿರುವ ಗ್ರೀಡ್ ಎದ್ದೇಳುತ್ತೆ. ಅಂದ್ರೆ ಇವತ್ತು ಮಾರ್ಕೆಟಲ್ಲಿ ಬಾಚ್ಕೊಬೋದು, ಇವತ್ತು ಮಾರ್ಕೆಟಲ್ಲಿ ನಾವು ಸಿಕ್ಕಾಪಟ್ಟೆ ಬಾಚ್ಕೊಬೋದು. ಈ ಬಾಚ್ಕೊಬೋದು ಅಂತ ಮೈಂಡ್ ಸೆಟ್ಟಲ್ಲಿ ಬಂದಾಗ ನಮ್ಮ ರೂಲ್ಸನ್ನು ನಾವು ಮರ್ತು ಬಿಡ್ತೀವಿ. ನಮ್ಮ ಒಂದು ಏನು ಅದು ಸೆಟಪ್ ಇದೆ ಅದನ್ನು ಮರ್ತು ಬಿಡ್ತೀವಿ. ಸೊ ನಾವೇನು ಮಾಡಿಬಿಡ್ತೀವಿ, ಇವತ್ತು ಅದ್ರಲ್ಲಿ ಯಾವುದು ವರ್ಕ್ ಆಗಲ್ಲ. ಇವತ್ತು ಫುಲ್ ಆ್ಯಂಡ್ ಫುಲ್ ಫೈರೇ. ಅದಕ್ಕೆ ಸರಿಯಾಗಿ ಯಾವ್ದಾದ್ರು ಒಂದು ದೊಡ್ಡ ಗ್ಯಾಪ್ ಅಪ್ ಆಯಿತು, ಗ್ಯಾಪ್ ಡೌನ್ ಆಯಿತು, ಅದಕ್ಕೆ ಯಾವುದೋ ಒಂದು ನ್ಯೂಸ್ ಯಾವುದೋ ಒಂದು ಬಂತು, ಈ ರೀತಿ ಆಗ್ತಿದೆ ಅಂತೆ, ರಿಸಲ್ಟ್ ಈ ರೀತಿ ಬರ್ತಾ ಇದೆ ಅಂತೆ, ಇದು ಆಗ್ತಿದೆ ಅಂತೆ, ಇದು ಹೀಗಾಗ್ತಿದೆ. ಈ ನ್ಯೂಸ್ಗಳು ಅಥವಾ ಬೇರೆ ಜನಗಳು ಹೇಳುವಂತಹ ಕಿವಿ ಮಾತು, ಈ ಕಿವಿ ಮಾತನ್ನ ಕೇಳಿ ನ್ಯೂಸ್ ಅಂದ್ರೆ ಏನು, ನಾರ್ತ್ ಈಸ್ಟ್ ವೆಸ್ಟ್ ಸೌತ್ ಅಂತ. NEWS ಅಂದ್ರೆ ಏನು, ನಾರ್ತ್ ಈಸ್ಟ್ ವೆಸ್ಟ್ ಸೌತ್, ಎಲ್ಲ ಮೂಳೆಯಿಂದ ಇರುವಂತ ವಿಷಯ ಅಂತ. ಕರೆಕ್ಟ್ ಅಲ್ವಾ? ನಮಗೂ 4 ದಿಕ್ಕಿಂದನೂ ನಮಗೆ ಬರುವಂತ ವಿಷಯಗಳನ್ನ ತಲೆ ಒಳಗೆ ತುಂಬಿಸಿ ನಾವು ನಾರ್ಮಲ್ ಆಗಿ ನಮ್ಮ ಟಾರ್ಗೆಟ್ 20 ಬಂದಾಗ ಬಿಡೋರು ಅವತ್ತು ಬಿಡೋದಿಲ್ಲ. ಅವತ್ತು ಕಾಯಿಲೆ ಶುರು ಮಾಡ್ತೀವಿ. ಅವತ್ತು ಕಾದು ಎಕ್ಸ್ಟ್ರಾ ತಗೊಳಕ್ಕೆ ಹೋಗಿ ಬಂದದ್ದನ್ನು ಬಿಟ್ಟು ಲಾಸಲ್ಲಿ ಕ್ಲೋಸ್ ಮಾಡಿ ಕೊನೆಗೆ ನಾನು ಯಾಕೆ ಈ ತಪ್ಪು ಮಾಡಿದೆ, ನಾನು ಅವಾಗಲೇ ಬಿಡಬೇಕಿತ್ತು, ನಾನು ಅತಿಯಾಸೆ ಮಾಡಿದೆ ಅಂತೀವಿ. ಅದು ಅತಿಯಾಸೆ ಅಲ್ಲ, ನಮ್ಮ ತಲೆ ಒಳಗೆ ಹುಳ ಬಿಟ್ಟಿದ್ದು. ಸೊ ಈ ಹುಳ ಬಿಟ್ಟಿದ್ದೇ ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಬೇಕಾಗಿದ್ದನ್ನು ಮಾಡ್ಕೊಳಕ್ಕೆ. ಮಾರ್ಕೆಟಲ್ಲಿ ವಾಲಟೈಲ್ ಇರುತ್ತೆ ಅಂತ ಹೇಳಿ ಅವರ ಒಂದು ಪೊಸಿಷನ್ಗಳನ್ನು ಅವ್ರು ಕ್ಲೋಸ್ ಮಾಡ್ಕೊಳ್ಳೋಕ್ಕೆ ಮಾರ್ಕೆಟಲ್ಲಿ ನ್ಯೂಸ್ ಕ್ರಿಯೇಟ್ ಮಾಡ್ತಾರೆ. ಕರೆಕ್ಟ್ ಅಲ್ವಾ? ಆ ನ್ಯೂಸ್ ಕ್ರಿಯೇಟ್ ಮಾಡೋ ಟೈಮಲ್ಲಿ ನೀವು ನೋಡಿರ್ಬೋದು, ಎಷ್ಟೋ ಸಲ ಎಲೆಕ್ಷನ್ ಟೈಮಲ್ಲಿ ಮಾರ್ಕೆಟ್ ಮೇಲೋಗುತ್ತೆ ಅಂದ್ಕೊಂಡಿದ್ದ ದಿವಸ ಮಾರ್ಕೆಟ್ ಕೆಳಗೆ ಬಿದ್ದು, ಕೆಳಗೆ ಹೋಗ್ತಿದೆ ಅಂದಾಗ ಮೇಲೋಗಿ ಆಚೆ ಈಚೆ ವಾಲಟೈಲ್ ಮಾಡಿ ಎಲ್ಲ ಜನರನ್ನು ಲಾಸ್ ಮಾಡಿಸುವಂಥ ವ್ಯವಸ್ಥೆ ಅದರಲ್ಲಿರುತ್ತೆ. ಕರೆಕ್ಟಾ? ಹಂಗೇನೆ ಇದು ನ್ಯೂಸ್ಗಳೇ ಇರೋದು ನಮ್ಮನ್ನು ಮಿಸ್ಲೀಡ್ ಮಾಡಲಿಕ್ಕೆ. ನಾವು ಆ ಮಿಸ್ಲೀಡಲ್ಲಿ ನಾವು ಟ್ರ್ಯಾಪ್ ಆದ್ವಿ ಅಂತಾದರೆ, ನಮ್ಮ ಆಸೆಯನ್ನು ನಾವು ಎನ್ಹ್ಯಾನ್ಸ್ ಮಾಡ್ಕೊಂಡ್ವಿ ಅಂತಾದರೆ ನಾವು ಖಂಡಿತವಾಗ್ಲೂ ಟ್ರ್ಯಾಪ್ ಆಗ್ತೀವಿ. ಆ ಟ್ರ್ಯಾಪಿಂದ ಲಾಸೇ ಆಗುವಂಥದ್ದು. ಲಾಸ್ ಆದ್ಮೇಲಿಂದ ಪಶ್ಚಾತ್ತಾಪ ಪಡೋದಕ್ಕಿಂತ, ಇಲ್ಲಪ್ಪ ನಾನು ಇನ್ಮೇಲಿಂದ ನ್ಯೂಸ್ ಬೇಸ್ ಗ್ರೀಡಿಗೆ ನಾನು ಅಡಿಕ್ಟ್ ಆಗೋದಿಲ್ಲ, ನಾನು ಅದರಿಂದ ಹೊರಗಿರ್ತೀನಿ ಅಂತೇಳಿ ನ್ಯೂಸ್ಗಿಂತ ಹೊರಗಿದ್ಕೊಂಡು ನಿಮ್ಮ ಪ್ಲ್ಯಾನಲ್ಲಿ ಏನು ಬರ್ತಾ ಇದೆಯೋ ಅದು ರೀಟೆಸ್ಟ್ ಆಗ್ತಿದ್ದಾಗ ತಗೊಳ್ಳೋದು, ಸ್ಟಾಪ್ ಲಾಸ್ ಮ್ಯಾನೇಜ್ಮೆಂಟ್ ಮಾಡೋದು, ಟಾರ್ಗೆಟಿಗೆ ಎಕ್ಸಿಟ್ ಮಾಡುವಂತಹ ವ್ಯವಸ್ಥೆಯಲ್ಲಿ ನೀವು ಕರೆಕ್ಟಾಗಿ ಕೂತಿದ್ರಿ ಅಂತ ಆದರೆ ಖಂಡಿತವಾಗ್ಲೂ ನಿಮ್ಮ ಸಕ್ಸಸ್ ರೇಷಿಯೋ ಕರೆಕ್ಟಾಗೇ ಇದ್ದು ನೀವೊಂದು ಪ್ರಾಪರ್ ಚಾನಲಲ್ಲಿ ಹೋಗ್ತೀರಿ. ಅದು ನಿಮ್ಮನ್ನು ಎತ್ತರ ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ತೀನಿ. ಗ್ರೀಡ್ ಬರೋದಿಲ್ಲ ಅದೆಲ್ಲ ಆವಾಗ. ಸೊ ಈ ಗ್ರೀಡನ್ನು ಬಿಡಿ, ಈ ಗ್ರೀಡನ್ನು ಬಿಟ್ಟು ನೀವು ಸಕ್ಸಸ್ಫುಲ್ ಆಗಿ ಅಂತ ಹೇಳ್ತಾ, ಸೊ ಇದು ಮೇಯ್ನಾಗಿ ಏನಂತ ಹೇಳಿದ್ರೆ, ಈ ಗ್ರೀಡ್ಗಳನ್ನೋದು ಕಣ್ಣಿಗೆ ಕಾಣಲ್ಲ, ಆದರೆ ನಿಮ್ಮ ಮನಸ್ಸನ್ನು ಪ್ರಚೋದನೆ ಮಾಡಿಸುತ್ತೆ. ಯಾಕೆಂದರೆ ಕಣ್ಣಿಗೆ ಕಾಣೋದಾದರೆ ಅದೊಂದು ರೀತಿ ನಾವು ಅದನ್ನು ಮ್ಯಾನೇಜ್ ಮಾಡ್ಬೋದು. ಇದು ಕಣ್ಣಿಗೆ ಕಾಣಿಸೋದಿಲ್ಲ, ಒಳಗಿಂದ ಪ್ರಚೋದನೆ ಮಾಡಿಬಿಡುತ್ತೆ. ಆ ಪ್ರಚೋದನೆಯಲ್ಲಿ ನಾವು ನಮ್ಮ ಬ್ರೈನ್ ಸ್ವಿಚ್ ಆಫ್ ಆಗುತ್ತೆ. ಅದು ಹೇಳ್ತಾರಲ್ಲ, ಮನಸ್ಸು ಮತ್ತು ಬುದ್ಧಿ ಎರಡಕ್ಕೂ ಒಂದು ವೈರ್ ಕಟ್ ಮಾಡಿಬಿಡುತ್ತೆ. ಬುದ್ಧಿ ಹೇಳ್ತಿರುತ್ತೆ, ಬೇಡ ಮಾರೆಯ ಬಿಟ್ಬಾರೋ ಅಂತ, ಅದೇ ಮನ್ಸು ಕೇಳಲ್ಲ. ಮನಸ್ಸು ಹುಚ್ಚಾಟ ಆಡೋಕ್ಕೆ ಶುರು ಆಗುತ್ತೆ. ಸೊ ಮನಸ್ಸು ಬುದ್ಧಿಗೆ ಇರುವಂಥ ವಯರನ್ನು ಕಟ್ ಮಾಡಿದಾಗ ಈ ಗ್ರೀಡ್ ಅನ್ನೋದು ಬಂದ್ಬಿಡುತ್ತೆ. ಸೊ ಅದು ಬರಬಾರ್ದು ಅಂತ ಹೇಳಿದ್ರೆ ನಾವೇನು ಮಾಡಬೇಕಂದ್ರೆ, ನಾವು ನಮ್ಮ ಒಂದು ರೂಲ್ಸ್ ಬುಕ್ಕನ್ನು ಭಗವದ್ಗೀತೆ ಥರ ಇಟ್ಕೊಂಡು ಅದು ಬಂದಿದ್ದನ್ನು ಮಾಡಿ ಎದ್ದು ಬರ್ತೀನಿ ಅಂತ ಇರಬೇಕು. ನಿತ್ಯ ಊಟಕ್ಕೆ ಆಸೆ ಪಡಬೇಕು ಬಿಟ್ಟು, ನಿತ್ಯ ಊಟ ಬಿಟ್ಟು ಎಕ್ಸ್ಟ್ರಾ ಫುಡ್ಗೆ ಆಸೆ ಪಟ್ಟು ಟ್ರ್ಯಾಪ್ ಆಗಬಾರ್ದು. ಯಾವ ನ್ಯೂಸಿಗೂ ತಲೆ ಕೊಡಬೇಡಿ ಅಂತ ಹೇಳ್ತಾ ಈ ಸೀರೀಸನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ತಿಳಿಸಿ.
ಹಾಗೆ ನೆಕ್ಸ್ಟ್ ಇನ್ನೂ ಒಂದು 2 ರೀತಿಯ ಒಂದು ಗ್ರೀಡ್ ಇದೆ, ಅದ್ರ ಬಗ್ಗೆ ನಿಮ್ಮೊಟ್ಟಿಗೆ ಡಿಸ್ಕಷನ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.